ಬ್ಲೌಸ್ನ ಲೆಂತು 14, ಚೆಸ್ಟು 20, ಬ್ಯಾಕ್ ವೇಸ್ಟು 16.5, ಬ್ಯಾಕ್ ಚೆಸ್ಟು 20, ಆರ್ಮ್ ಹೋಲು 17, ಆರ್ಮ್ ರೌಂಡು 14.5. ನೆಕ್ ಡೀಪ್ ಬಂದ್ಬಿಟ್ಟು 4 ಇಂಚಿದೆ, 10 ಇಂಚು ನೆಕ್ ಡೀಪ್ ಇದೆ ಶೋಲ್ಡ್ರಿಂದ ವೀಕ್ಷಕರೇ. ನೆಕ್ ಬಿಡ್ತು 6.5 ಇದೆ, ಸೈಡ್ ಲೆಂತು 8.75, ಶೋಲ್ಡ್ರಿಂದ ಆರ್ಮೋಲ್ ಡೌನು 5.25 ಇದೆ. ಫ್ರಂಟು ಶೋಲ್ಡ್ರಿಂದ ಆರ್ಮೋಲ್ ಡೌನು 12.5 ಇದೆ, ಶೋಲ್ಡ್ರಿಂದ ನೆಕ್ ಡೀಪು 6.5 ಇದೆ ಫ್ರಂಟು. ಬನ್ನಿ ಬ್ಲೌಸ್ನ ಕಟ್ ಮಾಡೋಣ. ನೇರ ಗೆರೆ. ಬ್ಲೌಸ್ ಲೆಂತು 14, ಎಂಟು ಮುಕ್ಕಾಲು ಸೈಡ್ ಲೆಂತ್. ನೆಕ್ ಬಿಡ್ತು 3 ಇಂಚು, ಶೋಲ್ಡರ್ ಬಿಡ್ತು 2.25, ನೆಕ್ ಬಿಡ್ತು ಚೆಸ್ಟ್ ಲೈನ್ ಅಲ್ಲಿ 3.25, ನೆಕ್ ಡೀಪು 10 ಇಂಚು. ಇಲ್ಲಿ 2 ಕಾಲಿದೆ, ಇಲ್ಲೂ 2 ಕಾಲೇ ಹಾಕಬೇಕು. ಇದರಲ್ಲಿ ಬ್ಯಾಕ್ ಚೆಸ್ಟ್ ಬಂದ್ಬಿಟ್ಟು 20, ಹಾರ್ಮೋಲ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಈ ಬ್ಲೌಸ್ ಮಾತ್ರ ಶೋಲ್ಡ್ರಿಂದ ಆರ್ಮೋಲ್ ಡೌನು ನಮಗೆ 5 ಕಾಲ್ ಹಾಕಿ ಮಾರ್ಕಿಂಗ್ ಮಾಡಿದ್ದೀನಿ. 5.5 ಒಂದು ಪುಳ್ಳಿಗೆ ಸೆಂಟ್ರ್ ಮಾರ್ಕಿಂಗ್ ಮಾಡಿದ್ದೀನಿ. ನಾವಿಲ್ಲಿ 3/4 ಇಂಚು ಒಂದು ಪುಳ್ಳಿ, 3/4 ಇಂಚು ಒಂದು ಪುಳ್ಳಿ ನಾನಿಲ್ಲಿ ಒಂದು ಕ್ರಾಸ್ ಇದು ಓರೆ ಆಗಿ ಗೆರೆ ಎಳೆದೀನಿ. ಯಾಕಂದ್ರೆ ಹಾರ್ಮೋಲ್ಗೆ ಮಾರ್ಕಿಂಗ್ ಮಾಡೋಕ್ಕೆ ಅಳತೆ ಬಟ್ಟೆಯಲ್ಲಿ ಇದೇ ರೀತಿ ಅವರು ಹಾರ್ಮೋಲ್ ಮಾರ್ಕಿಂಗ್ ಮಾಡೋರೆ, ಅದಕ್ಕೋಸ್ಕರ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ. ಅಳತೆ ಬಟ್ಟೆಯಲ್ಲಿ ಹಾರ್ಮೋಲು ಇದೇ ರೀತಿ ಮಾರ್ಕಿಂಗ್ ಮಾಡಿದರೆ ಅಳತೆ ಬಟ್ಟೆಯಲ್ಲಿ. ಕರೆಕ್ಟಾಗಿ 17 ಬರ್ತಾ ಇದೆ. 17 ಅಂದರೆ 8.5, 8.5 ನಮಗೆ ಹಾರ್ಮೋಲು ಸಿಗ್ತಾ ಇದೆ. 17 ಅರ್ಧ ಭಾಗ 8.5. ಬ್ಯಾಕು ಸಿಂಪಲ್ ರೌಂಡ್ ನೆಕ್ಕು. ವೇಸ್ಟು ಬ್ಯಾಕ್ ವೇಸ್ಟ್ ಬಂದ್ಬಿಟ್ಟು 16.5 ಐತೆ, 8.25 ಎರಡನೇ ಒಂದು ಭಾಗ. 1 ಇಂಚು ಡಾಟ್ಗೆ ಒಟ್ಟು 9.25. ಇಂಚು ಡಾಟ್ ಲೆಂತು, 1 ಇಂಚು ಡಾಟು. ವೀಕ್ಷಕರೇ 1.5 ಇಂಚು ಮಾರ್ಜಿನ್. ಬ್ಯಾಕ್ನ ಮಾರ್ಕಿಂಗು ಇದಾಗಿತ್ತು. ಈ ಬ್ಯಾಕಲ್ಲಿ ಹಾರ್ಮೋಲು ಈ ರೀತಿ ಬರುತ್ತೆ. ಕಸ್ಟಮರು ಯಾವಾಗಲೂ ಇದೇ ಅಳತೆ ಬ್ಲೌಸ್ ಕೊಡ್ತಾರೆ, ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತ. ಅದಕ್ಕೋಸ್ಕರ ನಾನು ಇದೇ ರೀತಿ ನಾನು ಮಾರ್ಕಿಂಗ್ ಮಾಡಿ ಹೊಲಿದು ಕೊಡ್ತೀನಿ. ವೀಕ್ಷಕರೇ ಇದಾಗಿತ್ತು ಬ್ಯಾಕ್ನ ಮಾರ್ಕಿಂಗು. ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಏನಾಗಿದೆ ಅಂದರೆ, ಈ ಹಾರ್ಮೋಲ್ ಮಾರ್ಕಿಂಗು ನಾವು ಬೇರೆದ್ರಲ್ಲೆಲ್ಲ ಈಗ ತಗೊಂಡು ಸ್ಟ್ರೈಟಾಗಿ ತೊಗೊಂಡೋಗ್ತೀವಿ, ಇದರಲ್ಲಿ ಸ್ವಲ್ಪ ಓರೆ ಆಗಿ ತಗೊಂಡೋಗಿ ಈ ತುದಿ ಮುಟ್ಟಿದೆ. ಅದು ಇದೊಂದು ಸಣ್ಣ ಬದಲಾವಣೆ ಈ ಬ್ಲೌಸ್ಗೆ ಮಾಡಿರೋದು. ಇದೊಂದು ಅವ್ರಿಗೆ ಈ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಆ ರೀತಿ ಇರೋದ್ರಿಂದ ನಾನು ಆ ರೀತಿ ಮಾಡಿ ಹೊಲ್ಕೊಟ್ಟಿದ್ದೀನಿ. ಫ್ರಂಟು ಸಹ ತುಂಬ ವಿಭಿನ್ನವಾಗಿದೆ, ಅದನ್ನು ನೀವು ನೋಡಿ. ನಾನು ಇದನ್ನ
ಶೋಲ್ಡರ್ ಮತ್ತೆ ಹಾರ್ಮೋಲು 1 ಸೆಂಟಿಮೀಟರ್, ಬಾಟಮ್ 1 ಸೆಂಟಿಮೀಟರ್ ಮಾರ್ಜಿನ್ ಬಿಟ್ಟು ಇದನ್ನ ಕಟ್ ಮಾಡ್ತೀನಿ. ವೀಕ್ಷಕರೇ, ಇದಾಗಿತ್ತು ಬ್ಯಾಕ್ನ ಮಾರ್ಕಿಂಗು. ಈಗ ಫ್ರಂಟ್ನ ಮಾರ್ಕಿಂಗ್ ಮಾಡಿ ಕಟ್ ಮಾಡೋಣ. ಒಂದು ನೇರ ಗೆರೆ, ಫ್ರಂಟ್ ಓಪನ್ಗೆ ಮಾರ್ಕಿಂಗು. ಶೋಲ್ಡರಿಂದ ಹಾರ್ಮೋಲ್ ಡೌನು 5 ಕಾಲ್ಗೆ ಮಾರ್ಕಿಂಗು. ಶೋಲ್ಡರಿಂದ ಅಂಡರ್ ಬಸ್ಟು 12.5. ನೆಕ್ ಬಿಡ್ತು 2.5, 2 ಕಾಲು ಶೋಲ್ಡರ್ ಬಿಡ್ತು 6.5. ನೆಕ್ ಡೀಪು, ಫ್ರಂಟ್ ನೆಕ್ ಡೀಪು 6.5. ಫ್ರಂಟ್ ನೆಕ್ ಡೀಪ್ ಇಂದ ಬೆಲ್ಟ್ ಪಟ್ಟಿ ಜಾಯಿಂಟ್ಗೆ 3/4 ಇಂಚು ಡಾಟ್ಗೆ, ಅಪೆಕ್ಸ್ ಪಾಯಿಂಟು 4 ಇಂಚು ಬರುತ್ತೆ. ಡಾಟ್ ಲೆಂತು 2.75. ಈಗ ಹಾರ್ಮೋಲ್ ಕಡೆ ಬರೋಣ. ಬ್ಯಾಕಲ್ಲಿ ನಾವು 10 ಇಂಚು ಅಂದ್ರೆ 20 ಇಂಚು ಬ್ಯಾಕು ಚೆಸ್ಟ್ ಮಾರ್ಕಿಂಗ್ ಮಾಡಿದ್ದು. ಇದರಲ್ಲೂ 10 ಇಂಚು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈಗ ಅದರಲ್ಲಿ ಯಾವ ರೀತಿ ಮಾಡಿದ್ದು ಅದೇ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಐದು ಕಾಲು 2.5 ಒಂದು ಪುಳ್ಳಿ. ಹಾರ್ಮೋಲ್ ಮಾರ್ಕಿಂಗ್ ಆಯ್ತು. ನಮಗೆ ಇದರಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬೇಕು. ಕರೆಕ್ಟಾಗಿ 9 ಇಂಚ್ ಬರ್ತಾ ಇದೆ. 1/2 ಇಂಚು ನಮಗೆ ಡಾಟ್ಗೆ ಸಿಕ್ತು. ಒಂದು ಸಣ್ಣದ ಒಂದೇ ಒಂದು ಪುಳ್ಳಿ ಅಷ್ಟು ಕ್ರಾಸ್ ತಗೋತೀನಿ, ಒಂಚೂರು ಕಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ. ಈಗ ನಮಗೆ ಡಾಟ್ ಒಂದು ಬದಿಲಿ 1 ಕಾಲು, ಈ ಪಾಯಿಂಟ್ ಸೇರಿಸ್ಬಿಡೋದ. 3 ಕಾಲು ನಮಗೆ ಸಿಗ್ತಾ ಇದೆ. ಸೈಡಲ್ಲಿ ಒಂದು ಗೆರೆ, 1.5 ಇಂಚು ಮಾರ್ಜಿನ್. ಬ್ಯಾಕ್ ಸೈಡ್ ಲೆಂತ್ ನಮಗೆ 8.75 ಸಿಕ್ಕಿದೆ. 8.75. ಸೈಡ್ ಬೆಲ್ಟ್ ಪಟ್ಟಿ ಬಂದು 2.5 ಇದೆ. 2.5 ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. 3 ಕಾಲು ಅಳತೆ ಬ್ಲೌಸ್ ಅಲ್ಲಿ ಅಂಡರ್ ಬಸ್ಟು 8 ಇಂಚ್ ಇದೆ. 8 ಇಂಚ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ಪಾಯಿಂಟು ಸೇರಿಸೋದು. 1/4 ಇಂಚ್ ಮೇಲೆ ಡಾಟು, ಇಲ್ಲಿ ಡಾಟ್. ಎಷ್ಟು ಬರ್ತಾ ಇದೆ? 7.75. ಅಂಡರ್ ಬಸ್ಟ್ ಇಂದ 7.75. ಈ ಪಾಯಿಂಟು ನಮಗೆ 7.75 ಬರ್ತಾ ಇದೆ.
ಕರೆಕ್ಟಾಗಿ ಬರುತ್ತೆ. ಒಂದು ದಾರ ನನಗೆ ಒಳಗೆ ಕಟ್ ಮಾಡ್ಕೊಂಡ್ರೆ ಅಷ್ಟೇ. ಇದು ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ವೀಕ್ಷಕರೇ, ಇದಾಗಿತ್ತು ಫ್ರಂಟ್ನ ಮಾರ್ಕಿಂಗು. ಈ ಫ್ರಂಟಲ್ಲಿ ನಾವೇನು ಬೇರೆ ಬ್ಲೌಸ್ಗಿಂತ ವ್ಯತ್ಯಾಸ ನೋಡ್ತಾ ಇದ್ದೀವಿ ಅಂತಂದರೆ, ಈ ಹಾರ್ಮೋಲ್ ಮಾರ್ಕಿಂಗು ಈ ಕಸ್ಟಮರ್ಗೆ ಈ ರೀತಿ ಮಾಡಿದ್ರೆ ಮಾತ್ರ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಅಳತೆ ಬ್ಲೌಸ್ ಅದನ್ನೇ ಕೊಡ್ತಾರೆ, ಅದಕ್ಕೆ ನಾನು ಅದೇ ರೀತಿ ಕಟಿಂಗ್ ಮಾಡಿ ಹೊಲಿದು ಕೊಡ್ತೀನಿ. ಅದಕ್ಕೋಸ್ಕರ ನಾವು ಅಳತೆ ಬ್ಲೌಸ್ನ ಜಾಗ್ರತೆಯಿಂದ ನೋಡಿ ಅದು ಹೇಗಿದೆಯೋ ಅದೇ ರೀತಿ ಕಟಿಂಗ್ ಮಾಡಬೇಕು. ಅದನ್ನ ಏನು ಪಿನ್ ಪಾಯಿಂಟು ಇಕ್ಕಿ ಎಲ್ಲ ನೋಡಿ ನಾವು ಮಾರ್ಕಿಂಗ್ ಮಾಡಬೇಕಾಗಿಲ್ಲ. ಹಿಂಗೆ ಮಡಿಕೊಂಡು ನೋಡಿದ್ರೆ ನಮಗೆ ಅದು ನಿಜದ ಒಂದು ಆಕಾರ ಕಣ್ಣಿಗೆ ಕಾಣುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಬ್ಲೌಸ್ನ ಇಕ್ಕಿ ಅಭ್ಯಾಸ ಸ್ಟಾರ್ಟಿಂಗ್ ಹಂಗೆ ಮಾಡಬೇಕಾಗತ್ತೆ. ದಿನ ಕಳೀತಾ ನಾವು ನೀಟಾಗಿ ಹಂಗೆ ನೋಡಿ ನೀಟಾಗಿ ಅರ್ಥ ಮಾಡಿಕೊಂಡು ಕಟಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಏನು ತಪ್ಪಾಗಲ್ಲ, ಮಾಡ್ತಾ ಅದೇ ಬರುತ್ತೆ. ವೀಕ್ಷಕರೇ, ಶೋಲ್ಡ್ರು 1 ಸೆಂಟಿಮೀಟ್ರು, ಹಾರ್ಮೋಲ್ 1 ಸೆಂಟಿಮೀಟ್ರು, ಅಂಡರ್ ಬಸ್ಟಲ್ಲಿ 1 ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ನಾನು ಫ್ರಂಟ್ನ ಕಟ್ ಮಾಡ್ತೀನಿ. ವೀಕ್ಷಕರೇ, ಇದಾಗಿತ್ತು ಫ್ರಂಟ್ನ ಮಾರ್ಕಿಂಗು. ತೋಳಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ, ತೋಳು ಕಟಿಂಗ್ನು ನೋಡಿ. ಮೊದಲಿಗೆ ಒಂದು ನೇರ ಗೆರೆ. ಸ್ಲೀವ್ ಲೆಂತ್ ಅಳತೆ ಬ್ಲೌಸಲ್ಲಿ 10 ಇಂಚಿದೆ. ಈಗ ಅದನ್ನು 9.5 ಬೇಕು ಅಂದಿದ್ದಾರೆ ಕಸ್ಟಮರು. 9.5 ಮಾರ್ಕಿಂಗ್ ಮಾಡಿಕೊಂಡು 10 ಇಂಚಿಗೆ ನಾನು ಮಾರ್ಜಿನ್ ಸೇರಿ ಮಾರ್ಕಿಂಗ್ ಮಾಡಿದ್ದೀನಿ. 7.25 ಆರ್ಮ್ ರೌಂಡು, 7.25, 5.25 ಸ್ಲೀವ್ ರೌಂಡು, ಆರ್ಮ್ ಹೋಲ್ 17, 8.25ಗೆ ಮಾರ್ಕಿಂಗ್ ಮಾಡಬೇಕು. ಆರ್ಮ್ ಹೋಲು 17 ಇದ್ದಾಗ ಅದರಲ್ಲಿ ಅರ್ಧ 8.25 ಬರುತ್ತೆ. ಆದರೆ ನಾವು ಸ್ಲೀವ್ ಕಟ್ ಮಾಡ್ಬೇಕಾದ್ರೆ 8.25ಗೆ ಮಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ಹಿಂಗೆ ಓರೆಯಾಗಿ ಈ ತುದಿಯಿಂದ ಈ ತುದಿಗೆ 8.25. ಸ್ಲೀವ್ ಕಟಿಂಗ್ ಸ್ವಲ್ಪ ಸುಲಭ ಆಗಲಿ ಅಂತ ನಿಮಗೆ ಒಂದು ವಿಧಾನ ತೋರಿಸ್ತೀನಿ. 2.25 ಬರಲಿ. ಎಂಟೂವರೆ. ನಮಗೆ ಕರೆಕ್ಟಾಗಿ ಆರ್ಮೋಲು ಬರ್ತಾ ಇದೆ. ಈಗ ಫ್ರಂಟ್ ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡ್ರೆ ಸಾಕು. ಒಂದೂವರೆ ಇಂಚು ಸೈಡಲ್ಲಿ ಮಾರ್ಜಿನ್. ವೀಕ್ಷಕರೇ, ಇದಾಗಿತ್ತು ತೋಳ್ನ ಮಾರ್ಕಿಂಗು. ಈಗ ಇಲ್ಲಿ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ, ಮಾರ್ಕಿಂಗ್ಗೆ ಕಟ್ ಮಾಡ್ತೀನಿ. ಕೆಳಗಡೆ 1 ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊತೀನಿ. ವೀಕ್ಷಕರೇ, ಇದಾಗಿತ್ತು ತೋಳ್ನ ಕಟ್ಟಿಂಗು. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ. ಸೈಡು 2.5, ಫ್ರಂಟು 3.5. ಮಾರ್ಜಿನ್ನು 7.25 ಇಂಚು.
ಫ್ರಂಟಲ್ಲಿ 3.5, ಸೈಡಲ್ಲಿ 2.5. ವೀಕ್ಷಕರೇ, ಇದಾಗಿತ್ತು ಬೆಲ್ಟ್ ಪಟ್ಟಿ. ಇದಾಗಿತ್ತು ಒಂದು ಸಿಂಪಲ್ ಬ್ಲೌಸ್ ಕಟಿಂಗು. ನೀವು ಇವತ್ತಿನ ಬ್ಲೌಸ್ ಕಟಿಂಗಲ್ಲಿ ಇದೊಂದು ಮಾತ್ರ ವ್ಯತ್ಯಾಸ ನೋಡಿದ್ದೀರಾ. ಮಿಕ್ಕಿದೆಲ್ಲ ಸೇಮ್ ಅದೇ ಥರ ಮೆಜರ್ಮೆಂಟು. ಕೆಲವೊಂದು ಕಸ್ಟಮರ್ಗೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಬದಲಾವಣೆ ಇರುತ್ತೆ ಅಂತ ಗಮನಿಸಿ ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು. ಕೆಲಸ ತುಂಬ ಸುಲಭ. ಜಾಗ್ರತೆಯಿಂದ ನಿಧಾನಕ್ಕೆ ಗಮನ ಇಟ್ಟು ವಹಿಸಿ ಅಳತೆ ಬ್ಲೌಸ್ನ ಅಧ್ಯಯನ ಮಾಡಿ ಕಟಿಂಗ್ನ ಮಾಡಿ. ಏನು ತಪ್ಪಾಗಲ್ಲ, ಚೆನ್ನಾಗಿ ಕೆಲಸ ಮಾಡೋದನ್ನ ಕಲಿತೀರಾ. ವೀಕ್ಷಕರೇ, ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ವಂದನೆಗಳು.